ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ವಾಸುದೇವಃ ಸರ್ವಮಿತಿ ಸಮಹಾತ್ಮಾಸು ದುರ್ಲಭಃ. ಅನೇಕ ಜನ್ಮಗಳ ನಂತರ ವಾಸುದೇವನೇ ಸರ್ವವು ಎಂಬ ಜ್ಞಾನವನ್ನು ಪಡೆದ ಜ್ಞಾನಿಯು ಅಂತ್ಯದಲ್ಲಿ ನನ್ನನ್ನು ಸೇರುತ್ತಾನೆ. ಅಂತಹ ಮಹಾತ್ಮನು ಸಿಗುವುದು ದುರ್ಲಭ. ಜ್ಞಾನಿಯಾಗುವುದು ಅಷ್ಟು ಸುಲಭದ ಮಾತಲ್ಲ. ಐಹಿಕ ಸುಖಭೋಗ ಕೈಗೆಟುಕುವಷ್ಟು ಹತ್ತಿರ ಇರುವಾಗ ಕಾಣದ ಸುಖವನ್ನರಿಸಿ ಕಠಿಣ ವ್ರತಾದಿಗಳನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಆಚರಿಸಲು ಮನಸ್ಸಾದರೂ ಹೇಗೆ ಬಂದೀತು? ಸಮಾಜಘಾತುಕ ಕೆಲಸಗಳನ್ನು ಮಾಡಿದರೆ ಕೈತುಂಬ ಪಡೆದು ಈ ಲೋಕದ ಎಲ್ಲಾ ಭೋಗಗಳನ್ನು ಅನುಭವಿಸಿ ಆನಂದ ಪಡುವ ಅವಕಾಶ ಇರುವಾಗ ಧರ್ಮ ನಿರಪೇಕ್ಷತೆಯಿಂದ ದೇಶ ಸೇವೆ ಮಾಡುತ್ತಾರೆಯೇ? ಮುಂದೆಂದೋ ಸಿಗುವುದು ಶಾಶ್ವತ ಆನಂದ ಎಂಬುದು ಅರಿವಿಗೆ ಬಂದರೂ ಆ ಹಾದಿಯಲ್ಲಿ ನಡೆಯಲಾರ. ತನ್ನ ಕರ್ಮಫಲ ತನಗೆ ಉರುಳಾಗಿ ಮುಂದೆ ದಾರಿ ಕಾಣದಾದಾಗ ಭಗವಂತನನ್ನು ತಿಳಿಯುವ ಹಂಬಲ ಆರಂಭ ಆದೀತು. ತನ್ನ ಕರ್ಮಗಳಿಂದಲೇ ಕಷ್ಟ ನಷ್ಟ ಬರುತ್ತಿರುವುದು ಅರಿವಿಗೆ ಬಂದರೂ ಅಷ್ಟು ಸುಲಭವಾಗಿ ತನ್ನ ಅಹಂಕಾರ ಬಿಟ್ಟು ಜ್ಞಾನಿಯಾಗಲು ಪ್ರಯತ್ನಿಸಲಾರ. ಎಲ್ಲಾ ದಾರಿಗಳು ಮುಚ್ಚಿ ಇನ್ನು ಭಗವಂತನೇ ತನಗೆ ದಾರಿ ತೋರಿಸಬೇಕೆಂಬ ಮನಸ್ಥಿತಿ ಬರುವವರೆಗೂ ಜ್ಞಾನ ಪಡೆಯುವ ಬಗ್ಗೆ ಯೋಚಿಸಲಾರ. ಈ ಕಾರಣದಿಂದ ಆರ್ತನಾಗಿ ಆರಂಭಿಸಿ ಮುಂದೆ ಅರ್ಥಾರ್ಥಿಯಾಗಿ ಜಿಜ್ಞಾಸುವಾಗಿ ಮುಂದೆ ಜ್ಞಾನಿಯಾಗುತ್ತಾನೆ. ಜ್ಞಾನ ಪಡೆಯಬೇಕೆಂಬ ಅರಿವು ಬರುವ ಸಮಯಕ್ಕೆ ಅದೆಷ್ಟೋ ಜನ್ಮಗಳು ಮುಗಿದು ಹೋಗಿರಬಹುದು. ಮುಂದೆ ಸ್ವಾಧ್ಯಾಯ, ಅಧ್ಯಾಪನ, ತಪಸ್ಸು ಹೀಗೆ ಜ್ಞಾನಿಯಾಗಲು ಸಾಕಷ್ಟು ಸೋಪಾನವೇರಿ ಬರಬೇಕು. ಹೀಗೆ ಏರಿ ಬಂದ ಮೇಲೆ ಗೋಚರಿಸುವ ಭಗವಂತನ ನಿಜರೂಪದಲ್ಲೇ ತನ್ಮಯನಾಗಿ ಆತನನ್ನೇ ಸೇರುವಂತಹವರು ದುರ್ಲಭ ಎನ್ನುತ್ತಿದ್ದಾನೆ ಭಗವಂತ. ಒಬ್ಬ ಜ್ಞಾನಿಯಾಗಿ ಭಗವಂತನನ್ನು ಸೇರುವ ಮಾರ್ಗ ನೋಡಿದರೆ ಯಾರೂ ಕಾರಣವಿಲ್ಲದೆ ಪ್ರಯತ್ನ ಮಾಡಲಾರರು. ಋಣ, ರೋಗ, ದಾರಿದ್ರ್ಯದ ಕಾರಣ ಬದುಕು ದುಸ್ತರವಾದಾಗ ಜ್ಯೋತಿಷ್ಯರಲ್ಲಿ ಓಡುವ ಮನುಷ್ಯ ತನ್ನ ಬದುಕು ಚೆನ್ನಾಗಿರುವಾಗ ಭಗವಂತನನ್ನು ಒಮ್ಮೆಯೂ ಸ್ಮರಿಸಲಾರ. ಭಗವಂತನನ್ನು ಸೇರಲು ಜ್ಞಾನಿಯಾಗದೆ ಸುಲಭ ಮಾರ್ಗ ಹುಡುಕುವ ಜೀವಿ ಏನನ್ನೂ ಮಾಡಲು ಸಿದ್ಧ. ಈ ಕಾರಣದಿಂದಲೇ ಅಲ್ಲವೇ ಶುಂಭ ನಿಶುಂಭರು ಭಗವಂತನನ್ನು ಸೇರಲು ದುಷ್ಟರಾಗಿ 3 ಜನ್ಮವನ್ನು ಆಯ್ಕೆ ಮಾಡಿಕೊಂಡಿದ್ದು. ಹರಿ ಓಂ.